ದರ್ಶನದ ವ್ಯವಸ್ಥೆ ಯಾವ ರೀತಿ? ಈಗ ಅವರು ರಾತ್ರಿ 3:15 ಗಂಟೆಗೆ ಅವರು ವಿಧಿವಶ ಆದರು. ಈಗ ಅವರನ್ನು ಇಲ್ಲಿಂದ ಮೊದಲನೇದಾಗಿ ಅವರು ಸದಾಶಿವನಗರ ಮನೆ, ಅಲ್ಲಿಗೆ ಸದಾಶಿವನಗರದಲ್ಲಿ ಮನೆ ಇದೆ ಅವ್ರದ್ದು, ಅಲ್ಲಿ ಹೋಗಿ ಅಲ್ಲಿ ಒಂದು ಜಸ್ಟ್ ಒಂದು 15 ನಿಮಿಷ ಒಂದು ಅರ್ಧ ಗಂಟೆ ಅಲ್ಲಿರಿಸಿ ಅದರ ನಂತರ ಹಿರಿಯೂರು ತಾಲೂಕು ಕ್ಷೇತ್ರದ ಅಲ್ಲಿ 3 ಬಾರಿ ಅವರು ಶಾಸಕರಾಗಿ 2 ಬಾರಿ ಸಚಿವರಾಗಿದ್ದಂಥವ್ರು. ಅಲ್ಲಿ ಸ್ಟೇಡಿಯಮಲ್ಲಿಟ್ಟು ಸುಮಾರು 3 to 4 ಅವರ್ಸ್ ಅಲ್ಲಿಟ್ಟು ಸಾಯಂಕಾಲ ಚಳಿಕೆರೆಗೆ ನಾವು ಶಿಫ್ಟ್ ಮಾಡ್ತೀವಿ. ಚಳಿಕೆರೆ ಮನೆಯಲ್ಲಿ ಪೂಜೆ ಆದ ನಂತರ ನಾಳೆ ಬೆಳಿಗ್ಗೆಗೆ ಅಲ್ಲಿ ಚಳಿಕೆರೆನಲ್ಲಿ ಎಲ್ಲ ಪಬ್ಲಿಕ್ಸ್ಗೆಲ್ಲ ದರ್ಶನ ಕೊಡೋದಕ್ಕೆ, ಜೊತೆಗೆ ನಾಳೆ 4 ಗಂಟೆಗೆ ಅವರಿಗೆ ಕ್ರಿಮೇಷನ್ ಕಾರ್ಯಕ್ರಮ ಇತ್ತು. ಜಸ್ಟ್ ಮನೆ ಹತ್ರ ಹೋಗಿಸಿ ಅಲ್ಲಿಂದ ಅದ್ರ ಮುಖಾಂತರ ನಾವು ಹಿರಿಯೂರಿಗೆ ಹೋಗೋಣ. ಚಳಿಕೆರೆಯಲ್ಲಿ ಅಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ ಸರ್? ಹೌದೌದು, ಚಳಿಕೆರೆನಲ್ಲಿ ಇದೆ. ಚಳಿಕೆರೆ ನಾಳೆ ಬೆಳಿಗ್ಗೆಯಿಂದ ಇರುತ್ತೆ, ಸಾಯಂಕಾಲನೂ ಅಲ್ಲೇ 4 ಗಂಟೆ ಮೇಲೆ ನಾಳೆ ಸರ್. ಒಂದು ತಿಂಗಳಿಂದನೂ ಹುಷಾರಿರಲಿಲ್ಲ, ತುಂಬ ಕ್ರಿಟಿಕಲ್ ಕಂಡೀಷನ್ ಏನಾಗಿದೆ ಸರ್? ನಿಮಗೆ ಎಲ್ಲ ಈಗಾಗಲೇ ಗೊತ್ತಿದೆ, ಎಲ್ಲರಿಗೂ ಬಹುಶಃ ಮಾಧ್ಯಮದವ್ರಿಗೂ ಗೊತ್ತಿದೆ. ಅವ್ರು ಮೊದಲನೇದಾಗಿ 26ನೇ ತಾರೀಕು ಏನು ಯಶವಂತಪುರದಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ ಇದೆ, ಅದಕ್ಕೆ ಜಾಯ್ನ್ ಆಗಿದ್ದರು. ಅವ್ರಿಗೆ ನೀ ಜಾಯಿಂಟ್ ರಿಪ್ಲೇಸ್ಮೆಂಟಿಗೆ ಅವರು ಅಲ್ಲಿ ಸೇರಿದ್ದು. ಅದು 27ನೇ ತಾರೀಕು ಆಯಿತು. 28, 29ನೇ ತಾರೀಕು ಭಾಳ ಚೆನ್ನಾಗಿದ್ದರು. 31ನೇ ತಾರೀಕು ಡಿಸ್ಚಾರ್ಜ್ ಆಗಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಅವ್ರಿಗೇನು ಅಲ್ಲಿ ಫ್ಯಾಟ್ ಎಂಬಾಲಿಸಮ್ ಅಂತ ಆಗಿ ಆ ಫ್ಯಾಟು ಲಂಗ್ಸ್ಗೆ ಹೋಗಿ ಅವ್ರಿಗೆ ಇದು ಲಂಗ್ಸ್ ಇನ್ಫೆಕ್ಷನ್ ಆಯಿತು, ಸೀರಿಯಸ್ ಇನ್ಫೆಕ್ಷನ್ ಆಯಿತು. ಆವಾಗ ಅವರು ಎಕ್ಮೋ ಮೆಷಿನ್ನಲ್ಲೇ ಅಲ್ಲಿ ಸುಮಾರು 20 ದಿವಸ ಅಲ್ಲೇ ಇದ್ದರು. ಅದ್ರ ನಂತರ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಆದಮೇಲೆ ಹಾರ್ಟು ಪ್ರಾಬ್ಲಮ್ ಆಯಿತು, ಕಿಡ್ನಿ ಪ್ರಾಬ್ಲಮ್ ಆಯಿತು. ಈ ಒಂದು ಎಲ್ಲ ಇದ್ದನ್ನು ಕೂಡ ಎಲ್ಲ ಡಾಕ್ಟ್ರುಗಳ ಭರವಸೆಯಂತೆ ಅವ್ರು ರಿಕವರಿ ಆಗ್ತಾರೆ ಅನ್ನೋ ರೀತಿಯಲ್ಲೇ ಇತ್ತು. ಮತ್ತು ಅವರು ಕೋಮಾಗೆ ಹೋದರು. ನಂತರ ಮೊನ್ನೆ 3 ದಿವಸದ ಕೆಳಗೆ ಪ್ರವೀಣ್ ಗುಪ್ತಾ ಅಂಥೇಳಿ ಡಾಕ್ಟ್ರು, ಅವರು ಭಾಳ ಸ್ಪೆಷಲಿಸ್ಟ್ ಡಾಕ್ಟ್ರು, ಅವರು ಬಂದು ಟ್ರೀಟ್ಮೆಂಟ್ ಮಾಡ್ತೀವಿ, ಬಹುಶಃ ಅವರು 1 ವಾರ 2 ವಾರದಲ್ಲಿ ಅವ್ರು ರಿಕವರಿ ಆಗಿ ಮತ್ತೆ ಲಂಗ್ಸು ಮತ್ತು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಆದರೆ ಅವರೆಲ್ಲ ಸರಿ ಹೋಗ್ತಾರೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಆದರೆ ನಿನ್ನೆ ರಾತ್ರಿ 3:15 ಗಂಟೆಗೆ ಅವರು BP ವೇರಿಯೇಷನ್ ಆಗಿ ಅವರು